ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಕರಾವಳಿಯಲ್ಲಿ ಮತ್ತೊಮ್ಮೆ ಕಾರ್ಣಿಕ ಶಕ್ತಿಯನ್ನ ತೋರಿಸಿದೆ ದೈವ. ಇದ್ದಕ್ಕಿದ್ದಂತೆ ತನ್ನಷ್ಟಕ್ಕೆ ತಾನೇ ದೈವದ ಉಯ್ಯಾಲೆ ತೂಗಿದೆ. ಪಿಲಿಚಂಡಿ ನೇಮೋತ್ಸವದ ವೇಳೆ ತನ್ನಷ್ಟಕ್ಕೆ ತಾನೇ ಉಯ್ಯಾಲೆ ತೂಗಿದೆ. ನೇಮೋತ್ಸವಕ್ಕೆ ಗಗ್ಗರ ಇಡುವಾಗ ಈ ರೀತಿಯಾಗಿ ಉಯ್ಯಾಲೆ ತೂಗಿ ಪವಾಡ ಸೃಷ್ಟಿ ಮಾಡಿದೆ. ದೊಡ್ಡ ಸದ್ದು ದೈವದ ನೇಮೋತ್ಸವದ ವೇಳೆ ಕೇಳಿ ಬಂದಿತ್ತು. ಒಂದು ರೀತಿ ಸಿಡಿತದ ಮಾದರಿ, ಬ್ಲಾಸ್ಟ್ ರೀತಿ ಸದ್ದು ಕೇಳಿ ಬಂತು. ಇನ್ನು ಅದು ಏನಪ್ಪಾ ಅಂತ ನೋಡೋಕೆ ಹೋದವರಿಗೆ ಒಂದು ರೀತಿ ಶಾಕ್ ಎದುರಾಗಿತ್ತು. ಹೊಳ್ಳರ ಚಾವಡಿಯ ತೂಗುಯಾಲಿಯಲ್ಲಿ ಈ ಒಂದು ಪವಾಡ ಸೃಷ್ಟಿಯಾಗಿದೆ. ತನ್ನಷ್ಟಕ್ಕೆ ತಾನೇ ದೈವಗಳ ತೂಗುಯಾಲೆ ತೂಗಾಡಿದೆ. ಶ್ರೀ ಜಾರಂದಾಯ ಸಹಪರಿವಾರ ದೈವಸ್ಥಾನದಲ್ಲಿ ಒಂದು ಪವಾಡ ಜನರಿಗೆ ಕಾಣಸಿಕ್ಕಿರೋದು. ಕರಾವಳಿ ಭಾಗದಲ್ಲಿ ದೈವಗಳಿಗೆ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ. ತುಂಬ ನಂಬ್ತಾರೆ ಕೂಡ. ಆ್ಯಂಡ್ ಅದಕ್ಕೆ ತಕ್ಕಂತೆ ದೈವಗಳು ಕೂಡ ತಾವಿರುವಿಕೆಯನ್ನು, ತಮ್ಮ ಪವಾಡವನ್ನು ಈ ರೀತಿಯಾದಂಥ ದೃಶ್ಯಗಳ ಮುಖಾಂತರ, ಸನ್ನೆಗಳ ಮುಖಾಂತರ, ಪವಾಡಗಳ ಮುಖಾಂತರ ತೋರಿಸ್ತಾರೆ. ಸೊ ಅದರಂತೆ ಪಿಲಿಚಂಡಿ ದೈವದ ಕಾರ್ಣಿಕದ ವೇಳೆ ದೈವದ ತೂಗುಯಾಲೆ ತನ್ನಷ್ಟಕ್ಕೆ ತಾನೇ ತೂಗಾಡಿದೆ. ಸೊ ಅದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ದೈವಗಳ ಸತ್ಯಾಸತ್ಯತೆಯನ್ನು ಮತ್ತೆ ಮತ್ತೆ ದೈವಗಳೇ ಜನರಿಗೆ ನಿರೂಪಿಸ್ತಾ ಇದ್ದಾರೆ. ಅದಕ್ಕೆ ಕನ್ನಡಿ ಅನ್ನೋ ರೀತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಮಂಗಳೂರಿನ ಭಾಗದ ಅಥವಾ ಕರಾವಳಿ ಭಾಗದ ಜನರಿಗೆ ದೈವದ ಆಚರಣೆ ಆ್ಯಂಡ್ ಈ ರೀತಿಯಾದಂತಹ ಪವಾಡ ಬಹುಶಃ ತುಂಬಾ ಸರ್ತಿ ನೋಡಿರ್ತಾರೆ. ಬಟ್ ಮಿಕ್ಕಂಥ ಜನರಿಗೆ ಇದು ಎಕ್ಸಾಕ್ಟ್ ಆಗಿ ಏನಾಯಿತು ಅದನ್ನು ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ. ಕರಾವಳಿಯಲ್ಲಿ ಅದರಲ್ಲೂ ಕೂಡ ತುಳುನಾಡಿನಲ್ಲಿ ದೈವಗಳ ಪವಾಡ ಮತ್ತೆ ಬೆಳಕಿಗೆ ಬಂದಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ದೈವಗಳ ಪವಾಡ ಹಲವಾರು ಉದಾಹರಣೆಗಳು, ಅದು ಕೂಡ ದೃಶ್ಯ ಸಮೇತ ಬೆಳಕಿಗೆ ಬಂದಿತ್ತು. ಈಗ ಮಂಗಳೂರು ಹೊರವಲಯದ ಬೈಕಂಪಾಡಿಯ ಕೈಗಾರಿಕಾ ವಲಯ ಕುಡುಂಬೂರು ನಡುಗಿರಿ ದೇವಸ್ಥಾನದಲ್ಲಿ ಈ ಒಂದು ಪವಾಡ ಬಂದಿರುವಂಥದ್ದು. ಪಿಲಿಚಂಡಿ ದೈವದ ಕಾರಣಿಕ ಅಂತಾನೆ ಹೇಳಲಾಗುತ್ತೆ. ಯಾಕಂದ್ರೆ ಪಿಲಿಚಂಡಿ ದೈವ ಇತ್ತೀಚೆಗೆ ಕಾಂತಾರದಲ್ಲಿ ಪಿಲಿಚಂಡಿ ದೈವದ ಉಗ್ರ ಅವತಾರವನ್ನ ನೋಡಿದ್ದಾರೆ. ಅದೇ ರೀತಿ ಈ ಪಿಲಿಚಂಡಿ ದೈವದ ಉಗ್ರ ಅವತಾರ ಸಂದರ್ಭದಲ್ಲಿ, ಈ ನೇಮೋತ್ಸವ ಸಂದರ್ಭದಲ್ಲಿಯೇ ಈ ಒಂದು ಪವಾಡ ನಡೆದಿರುವಂಥದ್ದು. ಒಂದು ಈ ನೇಮೋತ್ಸವ ಸಂದರ್ಭದಲ್ಲಿ ಭಾರಿ ಒಂದು ಸದ್ದು ಕೇಳಿ ಬಂದಿತ್ತು. ಪಿಲಿಚಂಡಿಯ ನೇಮೋತ್ಸವ ಸಂದರ್ಭದಲ್ಲಿ ಭಾರಿ ಒಂದು ಸದ್ದು ಕೇಳಿ ಬಂದ ಸಂದರ್ಭದಲ್ಲಿ ಜನ ಹೋಗಿ ನೋಡಿದಾಗ ಅಲ್ಲಿ ಏನು ಉಯ್ಯಾಲ ಇದೆ, ಈ ಗಗ್ಗರ ಸೇವೆ ಆಗುವಂತ ಮೊದಲು ಅದರ ಗಗ್ಗರವನ್ನು ಇಟ್ಟಿದ್ದಂತಹ ಈ ಉಯ್ಯಾಲೆ ತನ್ನಿಂತಾನೇ ತೂಗ್ಲಿಕ್ಕೆ ಆರಂಭವಾಗಿತ್ತು. ಅದನ್ನು ನೋಡಿ ಜನರು ಕೂಡ ದಿಗ್ಭ್ರಾಂತರಾಗಿದ್ರು. ಮತ್ತೆ ಈ ಒಂದು ಸನ್ನಿವೇಶವನ್ನ ಕೆಲವು ಜನ ತಮ್ಮ ಮೊಬೈಲಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಉಗ್ರವೇಷದ ಈ ಪಿಲಿಚಂಡಿ ದೈವದ ನೇಮೋತ್ಸವ ವೇಳೆಯಲ್ಲಿ ಆಗಿರುವಂಥದ್ದು ಮತ್ತೆ ಪಿಲಿಚಂಡಿ ದೈವದ ಒಂದು ಪವಾಡ ಅಂತಾನೆ ಜನರು ನಂಬಿರುವಂಥದ್ದು. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.